ಇನ್ನು ಎಚ್.ಡಿ. ದೇವೇಗೌಡರು ಹಾಗೆ ಚೆನ್ನಮ್ಮ ಇವರ ಸಾಂಸಾರಿಕ ಜೀವನಕ್ಕೆ ಹೆಚ್ಚು ಕಡಿಮೆ 72 ವರ್ಷಗಳ ಆಯಸ್ಸು. ಅಂದರೆ ದೇವೇಗೌಡರು ಈಗ ಸದ್ಯ 93 ವರ್ಷ ಪ್ರಾಯ. ಈ ಸಂದರ್ಭದಲ್ಲಿ ಅವರು ಚೆನ್ನಮ್ಮ ಅವರನ್ನು ಕಳ್ಕೊಂಡಿರುವಂಥ ಈ ಸನ್ನಿವೇಶ ಇದೆಯಲ್ಲ, ಬಹುಶಃ ಅದು ಭಾಳ ಅವ್ರಿಗೆ ಭಾವನಾತ್ಮಕವಾಗಿಯೂ ಅಷ್ಟೇ, ಇನ್ನು ಸಾಂಸಾರಿಕವಾಗಿಯೂ ಅವರು ಚೆನ್ನಮ್ಮ ಅವರನ್ನು ಬಹುಶಃ ಎಷ್ಟು ಮಿಸ್ ಮಾಡ್ಕೊಳ್ತಾರೆ ಅನ್ನುವಂಥದ್ದಕ್ಕೆ ನಿನ್ನೆ ರಾತ್ರಿಯಿಂದ ಅವ್ರ ಹಾವಭಾವ ನೋಡ್ತಾ ಇದ್ದಂಥ ಸಂದರ್ಭದಲ್ಲೇ ಗೊತ್ತಾಗ್ತಾ ಇತ್ತು. ಹೌದು, ಮುತ್ತೈದೆ ಸಾವು, ಅವರು ಹಣೆಗೊಂದು ಬೊಟ್ಟಿಟ್ಟು ಹೂ ಮುಟ್ಟಿಸಿ ಆನಂತರ ಅಲ್ಲಿ ಚೆನ್ನಮ್ಮ ಅವರ ಪಾರ್ಥಿವ ಶರೀರದ ಬಳಿ ಅವರು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಂಥ ರೀತಿ ಬಹಳ ಮನ ಕಲುಕುವ ರೀತಿಯಾಗಿತ್ತು. ಇನ್ನು ಅವ್ರ ಕುಟುಂಬ ವರ್ಗ ಕೂಡ ಚೆನ್ನಮ್ಮ ಅವ್ರನ್ನ ಹೇಗೆ ಬೆಳೆಸಿದ್ರು, ಆಮೇಲೆ ದೇಶಕ್ಕೊಂದು ಮಾದರಿ ಪ್ರಜೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆ ಸಂಸಾರದಲ್ಲಿ ಅವರ ಪ್ರಯತ್ನಗಳು ಹೇಗಿದ್ವು, ಇದೆಲ್ಲವನ್ನು ಕೂಡ ಬಹಳ ಮುಕ್ತವಾಗಿ ಅವರು ಹಂಚಿಕೊಂಡಿದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿಪೋರ್ಟ್ ನೋಡ್ಕೊಂಡು ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರೀತಿ ಇದ್ದಿದ್ದು ನಿಜ. ಅವ್ರು ದೈಹಿಕವಾಗಿಲ್ಲದೆ ಇರ್ಬೋದು, ಆದ್ರೆ ಅವ್ರು ನನ್ನ ತಂದೆ ಜೊತೆಲೇ ಇರ್ತಾರೆ. ಅದು 72 ವಸಂತಗಳ ಬಾಳ ಪಯಣ. ನನಗೆ ನೀನು, ನಿನಗೆ ನಾನು ಅಂತ ಆದರ್ಶ ದಂಪತಿಯಾಗಿ ಬದುಕಿದ್ರು. ಎಷ್ಟೇ ಕಷ್ಟ, ಎಷ್ಟು ನೋವು ಬಂದ್ರು ಇಬ್ಬರು ಜೊತೆಯಾಗಿ ಅನುಭವಿಸ್ತಾ ಇದ್ರು. ದೇವೇಗೌಡರ ಯಶಸ್ವಿ ರಾಜಕೀಯ ಹಾದಿಯಲ್ಲಿ ಚೆನ್ನಮ್ಮರ ಕೊಡುಗೆ ಅಪಾರ ಇದೆ. ಎಂಥದ್ದೇ ಸವಾಲು ಬಂದ್ರೂ ಗಟ್ಟಿಗಿತ್ತಿಯಂತಿದ್ದ ಚೆನ್ನಮ್ಮ ಚಿರನಿದ್ರೆಗೆ ಜಾರಿ ಬಿಟ್ಟಿದ್ದಾರೆ. ಧರ್ಮ ಪತ್ನಿಯನ್ನ ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ದೇವೇಗೌಡರು ಅಳ್ತಾ ಇರೋ ದೃಶ್ಯ ಎಂಥವರ ಕಣ್ಣಲ್ಲೂ ನೀರು ತರಿಸುತ್ತೆ ಕಣ್ರಿ. ಇಷ್ಟು ದಿನ ಕಷ್ಟ ಸುಖದಲ್ಲಿ ಜೊತೆಯಾಗಿ ದೇವೇಗೌಡರಿಗೆ ಚೆನ್ನಮ್ಮ ಸೇತುವೆಯಂತಿದ್ರು. ಆದ್ರೆ ಇನ್ಮುಂದೆ ನನಗ್ಯಾರು ಅಂತ ದೊಡ್ಡ ಗೌಡ್ರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಯಾರಿಂದಲೂ ಸಮಾಧಾನ ಮಾಡೋಕೆ ಆಗದಿರುವಷ್ಟು ದೊಡ್ಡ ಗೌಡ್ರಿಗೆ ಆಘಾತವಾಗಿದೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವ ಎಚ್ಡಿಡಿ ನಿವಾಸದಲ್ಲಿ ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಪೂಜೆ ಮಾಡಲಾಯಿತು. ಪತಿಗೆ ಹೂ ಮುಡಿಸಿ ಹಣೆಗೆ ಕುಂಕುಮ ಇಟ್ಟು ದೇವೇಗೌಡರು ಪೂಜೆ ಮಾಡಿದ್ರು. ಇನ್ನು ತಾಯಿಗೆ ಪೂಜೆ ಸಲ್ಲಿಸಿ ಕುಮಾರಸ್ವಾಮಿ ಮುತ್ತಿಟ್ರು. ಮಕ್ಕಳು, ಮೊಮ್ಮಕ್ಕಳು, ಸಂಬಂಧಿಕರು ಚೆನ್ನಮ್ಮ ಪಾರ್ಥಿವ ಶರೀರಕ್ಕೆ ಆರತಿ ಬೆಳಗಿ ಪೂಜೆ ಮಾಡಿದ್ರು. ರಾಷ್ಟ್ರಧ್ವಜ ಹೊದಿಸಿ ಚೆನ್ನಮ್ಮರಿಗೆ ಗೌರವ ಸಲ್ಲಿಸಲಾಯಿತು. ಇನ್ನು ಕುಮಾರಸ್ವಾಮಿಗೆ ತಾಯಿ ಅಂದ್ರೆ ಪಂಚಪ್ರಾಣ. ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಅಧಿಕಾರಕ್ಕೆ ರೋಕೆ ಅದೆಷ್ಟು ಪೂಜೆ ವ್ರತಗಳನ್ನ ಚೆನ್ನಮ್ಮ ಮಾಡಿದ್ದಾರೆ. ನನ್ನ ಮಗ ಚೆನ್ನಾಗಿ ಬೆಳಿಬೇಕು ಅಂತ ಪ್ರತಿನಿತ್ಯವೂ ಹರಿಸಿದ್ದಾರೆ. ಕೊಪ್ಪಳದ ಗವಿಸಿದ್ದೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ರಥೋತ್ಸವದಲ್ಲಿ ಭಾಗಿಯಾದ ಮರು ವರ್ಷವೇ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಸಿಎಂ ಆದ್ರು. ಇದೀಗ ತಾಯಿಯನ್ನ ಕಳೆದುಕೊಂಡ ಎಚ್ಡಿಕೆ ಕಣ್ಣೀರಿಟ್ಟಿದ್ದಾರೆ. ತಾಯಿ ಕಾಲಿಗೆ ನಮಸ್ಕರಿಸಿದ್ರು. ನನ್ನ ಬಗ್ಗೆ ಸ್ವಲ್ಪ ಹೆಚ್ಚಿನ ಪ್ರೀತಿ ಇದ್ದಿದ್ದು ನಿಜ. ಏನಾದ ಕಾರಣ ನಾನು ಬಡವರ ಬಗ್ಗೆ ಇಟ್ಟಿರ್ತಕ್ಕಂಥ ಅವರ ನಡವಳಿಕೆನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಅಂದರೆ ಸ್ವಲ್ಪ ಪ್ರೀತಿ ಅನ್ನೋದು ಸ್ವಲ್ಪ ಹೆಚ್ಚಿಗೆ ಇತ್ತು, ಬಟ್ ಎಲ್ಲರೂ ಒಂದೇ ರೀತಿ ಬೆಳೆಸಿದ್ದಾರೆ. ಆಗಿದ್ದಂಥವ್ರು ಎಲ್ಲ ವಿಚಾರನೂ ಶೇರ್ ಮಾಡ್ಕೋತಿದ್ರಿ, ಬಂದರೆ ಗಂಟೆಗಟ್ಟಲೆ ಕಾಲ ಕಳೀತಾ ಇದ್ರಿ. ಇಲ್ಲ, ಅವ್ರ ಜೊತೆಯಲ್ಲಿ ಸಮಯ ಸಿಗ್ತಾ ಇರಲಿಲ್ಲ. ಅವರ ಹತ್ರದಲ್ಲೇ ಇದ್ದೇನೆ. ಅವರ ಕೆಲವು ನನಗೆ ಹಲವಾರು ಬಾರಿ ಹಿತವಚನಗಳು, ಯಾವ ರೀತಿ ಬದುಕಬೇಕು ಅನ್ನೋದನ್ನು ಹಲವಾರು ಬಾರಿ ನನಗೆ ಕೂರಿಸ್ಕೊಂಡು ಹೇಳಿದಂಥ ದಿನಗಳು ನಾನು ಮರೀಲಿಕ್ಕಾಗೋದಿಲ್ಲ.
ತಾಯಿಯನ್ನ ಕಳೆದುಕೊಂಡ HD ರೇವಣ್ಣ ಬೆಕ್ಕಿ ಬೆಕ್ಕಿ ಹತ್ತಿದ್ದಾರೆ. ದೇವತೆಯನ್ನ ಕಳೆದುಕೊಂಡು ನಾವು ತಬ್ಬಲಿಯಾಗಿದ್ದೇವೆ ಅಂದ್ರು. ದೇವರೇ ಕಾಪಾಡಬೇಕು. ನಮ್ಮ ತಾಯಿನ ಶಿಂಗೇರಿ ದೊಡ್ಡ ಗುರುಗಳು ಚೆನ್ನಮ್ಮನರೇ ಬನ್ನಿ ಅಂತನರು. ಈಗ ಎಲ್ಲಿ ಯಾರೇ ಹೋದ್ರು ಒಂದು ದಿವಸ ಒಬ್ಬರನ್ನೇ ಆಗಲಿಲ್ಲ. ಅವ್ರ ಕೈಲಾದಷ್ಟು ಊಟ ತಿಂಡಿ ಹಾಕಿ ದುಡ್ಡು ಕೊಟ್ಟು ಅವ್ರ ಕೈಲಿ ಏನಿರುತ್ತೆ ಕೊಟ್ಟು ಕಳಿಸೋರು. ಸೀರೆ ಕೊಟ್ಟು ಇದು ಕೊಟ್ಟು ಎಲ್ಲ ಅವ್ರಿಗೆ ಏನೇ ಕಷ್ಟ ಇದ್ರು ಅದೆಲ್ಲ ಇದು ಮಾಡೋದು. ಇವತ್ತು ದೇವತೆ ಕಳ್ಕೊಂಡ್ಬಿಟ್ಟಿದ್ದೀರಿ. ಎಲ್ಲ ತಾಂಬಲಿ ಆಗಿದ್ದೀರಿ. ಚೆನ್ನಮ್ಮ ಅಂದ್ರೆ ಇಡೀ ಕುಟುಂಬಕ್ಕೆ ಆಧಾರ ಸ್ತಂಭ. ಇಡೀ ಕುಟುಂಬದಲ್ಲಿ ಯಾರೇ ಎಷ್ಟು ಎತ್ತರಕ್ಕೇರಿದ್ರೂ ಒಡನಾಟಕ್ಕೆ ಕೊರತೆಗೆ ಇರಲಿಲ್ಲ. ಇಲ್ಲಿ ನೋಡಿ, ದೇವೇಗೌಡರು ಮತ್ತು ಚೆನ್ನಮ್ಮರ ಕೊನೆ ದಿನದ ದೃಶ್ಯಗಳಿವು. ಚೆನ್ನಮ್ಮರಿಗೆ ಬಾಳೆಹಣ್ಣು ತಿನ್ನಿಸಿದ್ದ ದೇವೇಗೌಡರು ಚೆನ್ನಮ್ಮರ ಕೈ ಭುಜ ತಟ್ಟಿ ಸಮಾಧಾನಿಸಿದ್ರು. ನಡುತ್ತಾ ಇದ್ದ ಕೈಯಲ್ಲೇ ಚೆನ್ನಮ್ಮ ಕಾಲು ಮುಗ್ದಿದ್ರು. ಇಡೀ ವಯಸ್ಸಲ್ಲೂ ಅನ್ಯೋನ್ಯವಾಗಿದ್ರು. ನಿಮ್ಮಮ್ಮನಿಗೆ ನನ್ಗಳು ಪ್ರೀತಿನೇ ಇನ್ನು ಚೆನ್ನಮ್ಮ ಸೊಸೆಯರನ್ನ ಮಕ್ಕಳಂತೆ ನೋಡ್ಕೊಳ್ತಾ ಇದ್ರು. ಚೆನ್ನಮ್ಮ ಹೇಳಿಕೊಟ್ಟ ಮಾರ್ಗದಲ್ಲೇ ಸೊಸೆಯರು ನಡೆದುಕೊಳ್ತಾ ಇದ್ರು. ಅವರನ್ನ ಕಳೆದುಕೊಂಡು ನಾವು ತಬ್ಬಲಿಗಳಾಗಿದ್ದೇವೆ ಅಂತ ಸೊಸೆ ಭವಾನಿ ರೇವಣ್ಣ ಕಣ್ಣೀರು ಹಾಕಿದ್ದಾರೆ. ದೇವಸ್ಥಾನದಲ್ಲಿರೋ ಗುಡಿ ಒಳಗಡೆ ಇರುವಂಥ ದೇವ್ರನ್ನ ಈಕ್ವಲ್ ಮಾಡ್ಕೊತಾರೆ. ಅವ್ರನ್ನ ಅವ್ರ ಥರ ಅಂತ ತಂದೆ ಸಮಾನವಾಗಿ ನೋಡೋಕ್ಕೆ ಶುರು ಮಾಡ್ತಾರೆ. ಹೇಗೆ ಶಿವಪಾರ್ವತಿನ ನಾವು ಫೋಟೋದಲ್ಲಿ ವಿಗ್ರಹದಲ್ಲಿ ಪೂಜಿಸ್ತೀವೋ ಹಂಗೆ ಅವ್ರ ತಂದೆ ತಾಯಿನ ಪೂಜಿಸ್ತಾರೆ. ಹಾಗಾಗಿ ಅವ್ರಿಗೆ ದುಃಖ ಜಾಸ್ತಿ. ನಾವು ನಿನ್ನೆಯಿಂದ ಮತ್ತೆ ಕಡಿಮೆ ಮಾಡಿದ್ದೀನಿ ನಾನು. ತಾಯಿ ಚೆನ್ನಮ್ಮನನ್ನ ನೆನೆದು ಪುತ್ರಿ ಅನಸೂಯ ಕಣ್ಣೀರಿಟ್ರು. ಅವರ ಬಗ್ಗೆ ಹೇಳೋಕೆ ಪದಗಳೇ ಇಲ್ಲ ಅಂದ್ರು. ಅವ್ರು ದೈಹಿಕವಾಗಿಲ್ಲದೆ ಇರ್ಬೋದು, ಆದರೆ ಅವ್ರು ನನ್ನ ತಂದೆ ಜೊತೆಲೇ ಇರ್ತಾರೆ. ನಮ್ಮ ಮಗು ಎಲ್ಲರ ಜೊತೆಲಿದ್ದಾರೆ. ಅಂತ ಅಮ್ಮ ಇಲ್ಲ ಅಂತ ಗೊತ್ತಾದ ಕ್ಷಣ ನೆನ್ನೆ ಹೇಗಾಯಿತು? ಅದಕ್ಕೆ ಪದಗಳೇ ಇಲ್ಲ ಬಿಡಿ, ಖಂಡಿತ ಪದ ಇಲ್ಲ. ಯಾವ ಶಬ್ದದಲ್ಲೂ ಹೇಳಕ್ಕೆ ಸಾಧ್ಯನೇ ಇಲ್ಲ ಅದನ್ನು. ಬೆಂಗಳೂರಿನಿಂದ ಚೆನ್ನಮ್ಮ ಪಾರ್ಥಿವ ಶರೀರ ಸ್ಥಳಾಂತರ ಮಾಡಲಾಗಿದೆ. ಹಾಸನದ ಹೊಳೆ ನರಸೀಪುರಕ್ಕೆ ಅಂತಿಮ ಯಾತ್ರೆ ನಡೆಯಲಿದೆ. ಮಾರ್ಗದುದ್ದಕ್ಕೂ ಅಭಿಮಾನಿಗಳು, ಕಾರ್ಯಕರ್ತರು ಅಂತಿಮ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಪುಷ್ಪಾರ್ಚನೆ ಸಲ್ಲಿಸ್ತಾ ಇದ್ದಾರೆ. ರಾತ್ರಿ ಹಾಸನದ ಹೊಳೆ ನರಸೀಪುರದ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಾಳೆ ಮಾವಿನಕೆರೆ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ. ತಾಯಿ ಚೆನ್ನಮ್ಮ ನೆನೆದು ಪುತ್ರ HD ರೇವಣ್ಣ ಕಣ್ಣೀರು ಹಾಕಿದ್ರು. ಬ್ಯೂರೋ ರಿಪೋರ್ಟ್ TV9.